ಆಮೇಲೆ ನಮಗೆ ಅವರ ಗೊತ್ತಾದ ಮೇಲೆ ಅವ್ರ ಬಗ್ಗೆ ನಮ್ಗೆ ಆಟೋಮೆಟಿಕ್ ಅನುಕಂಪ ಶುರುವಾಯ್ತು. ಅನುಕಂಪ ಶುರುವಾದಾಗ ಎಲ್ಲಾ ಮಕ್ಳಿಗೂ ಏನ್ ಮಾಡ್ತೀವಿ ಅದೇನೆ, ಆದ್ರೆ ವಿಶೇಷವಾಗಿ ಏನಾದ್ರು ಮಾಡಿದ್ರೆ ಎತ್ತಿಟ್ಟು ಕೊಡೋದು ಅಥವಾ ಇನ್ನೇನೋ ಒಂದು, ಎಲ್ಲ ಮಕ್ಳಿಗೂ ಕೊಡ್ತಿದ್ರು ಇವ್ರಿಗೊಂದು ಸ್ಪೆಷಲ್ ಆಗಿ ನಾವು ಕೊಡ್ತಿತ್ತು. ತುಂಬಾ ಒಳ್ಳೆ ಹುಡ್ಗ, ತುಂಬಾ ಒಳ್ಳೆ ಹುಡ್ಗ, ತುಂಬಾ ಚಂದ ಇದ್ದ, ನೋಡೋದಕ್ಕೂ ಚೆನ್ನಾಗಿದ್ರು, ತುಂಬಾ ಒಳ್ಳೆ ಹುಡುಗ. ಹಂಗೆ ಕಂಟಿನ್ಯೂ ಆಯ್ತು, ಕ್ಲಾಸ್ಗಳು ಕಂಟಿನ್ಯೂ ಆಯ್ತು. ನಮ್ಮವರ ಬಾಂಧವ್ಯ ಇದೇ ರೀತಿ ಒಂದು ನಡೀತಾ ಇತ್ತು. ಅವ್ರು ನಮಗ್ ಸಿಕ್ತಿದ್ದಿದ್ದು ಎಷ್ಟೊತ್ತು? ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಷ್ಟೇ. ನಮ್ಗೊಂದು ಅರ್ಧ ಮುಕ್ಕಾಲು ಗಂಟೆ ನಮ್ಮ ಜೊತೆಗಿನ ಅವರ ನಮ್ಮ ಇದು. ಆಮೇಲೆ ಇಡೀ ಅವ್ರ ಕ್ಲಾಸ್ಗಳಲ್ಲೇ ಇರ್ತಿದ್ರು. ಹೀಗೆ ಕಳಿತಾ ಬಂದಾಗ ಅವ್ರ ತಂದೆ ಅಜ್ಜಂಗೆ ಹುಷಾರಿಲ್ಲ ಅಂತ ಒಂದ್ಸರಿ ಆಗತ್ತೆ, ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಆಗತ್ತೆ. ಅದಾದಾಗ ಅವರಿಗೆ ಹೋಗೋದಕ್ಕೆ ದುಡ್ಡಿರಲ್ಲ, ಬಸ್ ಚಾರ್ಜಿಗೂ ಸಮೇತ ದುಡ್ಡಿರಲ್ಲ. ಆವಾಗ ಬಂದು ಮೆಸ್ಸಲ್ಲಿ ಹಿಂಗೆ ನಮಗೆ ವಿಷಯ ಗೊತ್ತಾಗುತ್ತೆ, ನಮ್ಮ ಮೈದ್ನಂಗೆ ವಿಷಯ ಗೊತ್ತಾಗುತ್ತೆ. ನಮಗೆ ಹೇಳ್ತಾರೆ ಮತ್ತೆ ಹಿಂಗೆ ಆಗೋಗಿದೆ ಅಂತೇಳಿ. ಅವಾಗ ನಾನು ಕರೆದು 500 ರೂಪಾಯಿನ ಕೊಡ್ತೀನಿ. ಅಂದ್ರೆ ನೋಡಪ್ಪ, ನಮ್ಮ ಸ್ಥಿತಿನೂ ಹಿಂಗಿದೆ, ನಾವು ಈಗಷ್ಟೇ ಬಂದಿರೋರು, ಇದು ತಗೋ ಅಂತೇಳಿ 500 ರೂಪಾಯಿನ ದರ್ಶನ್ ಕೈಲಿ ನಾವು ಕೊಡ್ತೀವಿ. ಕೊಟ್ಟಾಗ ಅವ್ರು ಅದನ್ನ ತಗೊಂಡು ಅದು ಹೇಗೆ ಮೈಸೂರಿಗೆ ತಲುಪ್ತಾರೆ ಅನ್ನೋದನ್ನ ಅವರು ಈಗಾಗಲೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಆಮೇಲೆ ಅವರು, ನಾವೇನ್ ಅನ್ಕೊಂಡ್ವಿ, ಮೋಸ್ಟ್ಲಿ ಅವರು ಮೈಸೂರಿಗೆ ಅಪ್ಪ ಹೋದ್ಮೇಲೆ ಅಥವಾ ಅಪ್ಪಂಗೆ ಹುಷಾರಿಲ್ಲ ಅಂತ ಹೋದವ್ರು ಮತ್ತೆ ಬರಲ್ಲ ಅಂತ ಅನ್ಕೊಂಡಿದ್ವಿ. ನೀನಾಸಂಗೆ ಮತ್ತೆ ಬರಲ್ಲ ಅವರು ಅಂತೇಳಿ. ಇಲ್ಲ, ಆ ವ್ಯಕ್ತಿ ಮತ್ತೆ ಅದನ್ನ ವಾಪಸ್ ಬಂದು ಹಠ ಕಟ್ಟಿ ನೀನಾಸಮಲ್ಲಿ ಏನು ಕಲಿಬೇಕು ಆ 1 ವರ್ಷದ ಕೋರ್ಸನ್ನ ಮುಗಿಸ್ಕೊಂಡು ಅವ್ರು ಅಲ್ಲಿಂದ ಹೊರಗೊಟ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.